ಚಿಕನ್ ತಂದೂರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನನಗಂತೂ ಚಿಕನ್ ರೆಸಿಪೀಸಲ್ಲಿ ದಿಸ್ ಒನ್ ಆಫ್ ಮೈ ಫೇವ್ರೆಟ್ ಫುಡ್ ಅಂತಾನೆ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣವಾ ಬನ್ನಿ. ನಾನಿಲ್ಲಿ ಚಿಕನ್ ವಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ನಂತರ ಎಲ್ಲಾ ತರ ಸ್ಪೈಸಸ್ ನನಗೆ ಎಷ್ಟು ಬೇಕೋ ಸ್ಪೈಸಸ್ ಆಡ್ ಮಾಡಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಪ್ರಕಾರ ಈ ರೀತಿ ಚಿಕನ್ ತುಂಬಾ ಸ್ಪೈಸಿ ಆಗಿದ್ರೆ ಸಖತ್ತಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ನೋಡಿ ಹಾಕೊಬಹುದು. ನೆಕ್ಸ್ಟ್ ಚಿಕನ್ ಪೀಸಸ್ಗೆಲ್ಲ ಈ ಮಸಾಲ ನೀಟಾಗಿ ಹಚ್ಚಿ 15 to 20 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಹಾಗೆ ಬಿಡ್ಬೋದು ಅಥವಾ ಫ್ರಿಜ್ ಅಲ್ಲಾದ್ರೂ ಇಟ್ಬೋದು. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮ್ಯಾರಿನೇಟ್ ಆಗಿರೋ ಚಿಕನ್ ಲೆಗ್ ಪೀಸ್ ಎಲ್ಲ 5 to 10 ಮಿನಿಟ್ಸ್ ಹಾಗೆ ರೋಸ್ಟ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಚಿಕನ್ ಬೇಯೋ ತನಕ ಲಿಡ್ ಕ್ಲೋಸ್ ಮಾಡಬೇಕು. ಚಿಕನ್ ಎಲ್ಲ ಬೆಂದ್ಮೇಲೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಎವಾಪರೇಟ್ ಆಗೋ ತನಕ ಒಂದು 5 to 10 ಮಿನಿಟ್ಸ್ ಹಾಗೆ ಬೇಯಿಸ್ಕೊಂತಾ ಇರಬೇಕು. ನನ್ನ ಹಿಂದಿನ ವಿಡಿಯೋ ಚೀಸ್ ಚಿಕನ್ ಲೆಗ್ ಪೀಸ್ಗೆ ನಾನು ಈ ಚಿಕನ್ ರೆಸಿಪಿನೇ ಮಾಡ್ಕೊಂಡಿರೋದು. ಈಸಿ ಆ್ಯಂಡ್ ಸಿಂಪಲ್ ಸ್ಟೆಪ್ಸ್ ಇದೆ. ಯಾವುದೇ ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಜಸ್ಟ್ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಲೆಗ್ ಪೀಸ್ಗೆ ಹಾಕಿ ಒಂದು 5 to 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿದ್ರೆ ಸಖತ್ ಟೇಸ್ಟಿ ಆಗಿರೋ ಚಿಕನ್ ತಂದೂರಿ ಲೆಗ್ ಪೀಸ್ ರೆಡಿ ಆಗುತ್ತೆ. ನಿಮಗೆ ಪಕ್ಕ ತಂದೂರಿ ಟೇಸ್ಟ್ ಬೇಕು ಅಂದರೆ ಗ್ಯಾಸ್ ಫ್ಲೇಮಲ್ಲಿ ಈ ಥರ ಹೀಟ್ ಮಾಡ್ಕೊಬೋದು. ಇಷ್ಟು ಫುಡ್ ರೆಸಿಪೀಸ್ಗೆ ನಾನು ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.